ಎಲ್ಲ ಕಡೆ 99-100% ಮಾಡ್ತಾರಂದ್ರೆ ಇಲ್ಲಿ 100% ಮಕ್ಕಳನ್ನು ಡಿಸ್ಟಿಂಕ್ಷನ್ ಮಾಡಿದಾರೆ ಅಂತಕ್ಕಂಥ ಸುದ್ದಿ ಕೇಳಿ ನಮಗೆ ತುಂಬ ಖುಷಿ ಅನಿಸ್ತಿ. ನಮ್ಮ 64 ಮಕ್ಕಳನ್ನು ನಾವು ಕರ್ಕೊಂಡ್ಬಂದಿದ್ದೀವಿ ಇಲ್ಲಿಗೆ ಇವತ್ತಿಗೆ ಪರೀಕ್ಷೆಗೆ. ಬಹಳಷ್ಟು ಜನ ಆಯ್ಕೆಯಾಗಿ ನಾ ಈ ಸ್ಕೂಲಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಕಾತರದಿಂದ ನಾನು ಕಾಯ್ತಾ ಇದ್ದೀನಿ. ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ ಭಾಳ ಒಳ್ಳೆಯ ರೀತಿಯ ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ನೋಡಿದಂಥದ್ದು. ಮಕ್ಕಳನ್ನ ಮೊದಲು ಮೊಬೈಲಿಂದ ಬಿಡಿಸಿ ಇಂಥ ಸ್ಕೂಲ್ಗಳಿಗೆ ಕಳಿಸೋದ್ರಿಂದ ನಿಮ್ಮ ಮಕ್ಕಳ ಬೆಳಗ್ಗೆ ಮುಂದೆ ಉಜ್ವಲವಾಗಿರುತ್ತಂತೆ. ಈ ಶಿಸ್ತು ಇದೆಯಲ್ಲ, ಅದನ್ನು ನೋಡಿದರೆ ನಮಗೆ ಭಾಳ ಖುಷಿ ಆಯಿತು. ನಾವೆಲ್ಲ ಬೇರೆ ಕಡೆ ಎಕ್ಸಾಮ್ ಬರ್ಸಿದ್ದಕ್ಕಿಂತ ಇಲ್ಲಿ ಎಕ್ಸಾಮ್ ಬರ್ಸೋದು ಭಾಳ ಶಿಸ್ತಿಂದ ಮಕ್ಕಳನ್ನ ಮೇಂಟೆನೆನ್ಸ್ ಮಾಡೋದೆಲ್ಲ ನಮಗೆ ಖುಷಿ ನೀಡ್ತು. ಇಂಥ ಒಂದು 100ಕ್ಕೆ 100 ಫಲಿತಾಂಶವನ್ನು ಕೊಟ್ಟಂಥ ಶಾಲೆಗೆ ಆದಷ್ಟು ಮಕ್ಕಳನ್ನ ಕಲಿಕೆಯಲ್ಲಿ ತೊಡಗಿಸ್ಲಿ. ಬಟ್ ನಮ್ಮ ಮಕ್ಕಳು ಕೂಡ ಈ ಎಕ್ಸಾಮ್ದೊಳಗೆ ಸೆಲೆಕ್ಷನ್ ಆದ್ರಪ್ಪ ಅಂತಂದ್ರೆ ಫ್ಯೂಚರ್ದಲ್ಲಿ ಅವ್ರಿಗೂ ಕೂಡ ಒಂದು ಒಳ್ಳೆ ಎಜುಕೇಷನ್ ಸಿಗ್ತದೆ ಅಂತ ನಮ್ಗೆ ನಂಬಿಕೆ ಇದೆ, ಭರವಸೆ ಇದೆ. ಶಿಕ್ಷಣ ಅಂದರೆ ಯಾವ ರೀತಿ ಇತ್ತಪ್ಪ ಅಂದರೆ ಒಂದು ದೊಡ್ಡ ಗುಡ್ಡದೊಳಗೆ ಹೋಗಿ ಋಷಿಗಳು ಇದ್ದಿರ್ತದೆ, ಅಲ್ಲಿ ಹೋಗಿ ಮಕ್ಕಳು ಶಿಕ್ಷಣವನ್ನು ಪಡಿತಿದ್ರು. ಆದರೆ ಇಲ್ಲಿ ದೊಡ್ಡ ಗುಡ್ಡದೊಳಗೆ ಹೋಗಿ ಇಲ್ಲಿ ದೊಡ್ಡ ದೇವಾಲಯನ ಕಟ್ಟಿದ್ದಾರೆ. ಇಂದಿಲ್ಲ ನಾಳೆ ದೊಡ್ಡ ಕಾಂಪಿಟೇಟ್ ಕೊಡ್ತಕ್ಕಂಥ ಒಂದು ಸ್ಕೂಲ್ ಅಂತ ಅನ್ನಿಸ್ತಾ ಇದೆ. ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಈ ಒಂದು ಹುಡುಗನ ಅಡ್ಮಿಷನ್ ಮಾಡ್ಬೇಕಂತೇಳಿ ಟೀಚರ್ಸ್ ಜೊತೆ ಮಾತಾಡಿದ್ರು. ಟೀಚರ್ಸ್ ಮಾತಾಡೋ ಮಾತಿನ ಶೈಲಿ ಆಗಿರ್ಬೋದು, ಅಲ್ಲವ್ರು ಸರ್ ನಮ್ಮ ಜೊತೆ ಮಾತಾಡಿದಾಗಿರ್ಬೋದು, ಏನೋ ಒಂದು ಸ್ವಲ್ಪ ಬೆಟರ್ ಅನಿಸ್ತಾ ಇದೆ. ಸ್ಕೂಲ್ ಚೆನ್ನಾಗಿದೆ ಏನೋ ಅನುಭವ. ಅದು ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ವಿದ್ಯಾಕೇಂದ್ರ. ಕಳೆದ ಬಾರಿ 10ನೇ ತರಗತಿ ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಮಾತ್ರವಲ್ಲ, ಎಲ್ಲ ವಿದ್ಯಾರ್ಥಿಗಳು 85%ಕ್ಕಿಂತಲೂ ಅಧಿಕ ಅಂಕ ಪಡೆದು ಸಾಧನೆ ಮಾಡಿದರು. ಆದರೆ ಈ ಬಾರಿ ಶಾಲೆಯ ಪ್ರವೇಶಾತಿಗಾಗಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮುಗಿಬಿದ್ದಿದ್ದಾರೆ. ಶಾಲೆಯಲ್ಲಿ ನಡೆದ ಪ್ರವೇಶಾತಿ ಪರೀಕ್ಷೆಯಲ್ಲಿ 3000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯುವ ಮೂಲಕ ಉಡುಪಿ ಜಿಲ್ಲೆಯ ಮುದ್ದೂರಿನ ವಿಎಸ್ಎಸ್ ಶಾಲೆ ಹೊಸ ಇತಿಹಾಸವನ್ನೇ ಸೃಷ್ಟಿಸಿದೆ. ಉಡುಪಿ ಜಿಲ್ಲೆಯ ಮುದ್ದೂರಿನಲ್ಲಿರುವ ವಿಎಸ್ಎಸ್ ಸಿಬಿಎಸ್ಇ ಶಾಲೆ ಶೈಕ್ಷಣಿಕ ಕ್ರಾಂತಿಯನ್ನೇ ಮಾಡಿದೆ. ಗುರು ಪರಂಪರೆಯ ಸಂಸ್ಕಾರಯುತ ಶಿಕ್ಷಣದ ಮೂಲಕ ಮಕ್ಕಳಿಗೆ ಪಾರಂಪರಿಕ ಶೈಲಿಯ ಶಿಕ್ಷಣವನ್ನು ನೀಡುತ್ತಿರುವುದು ಮಾತ್ರವಲ್ಲ, ಸಿಬಿಎಸ್ಇ ಪಠ್ಯಕ್ರಮದ ಬೋಧನೆಯಲ್ಲೂ ವಿಭಿನ್ನ ಸಾಧನೆ ಮಾಡಿದೆ. ಕಳೆದ ಬಾರಿ 10ನೇ ತರಗತಿ ಪರೀಕ್ಷೆ ಬರೆದಿದ್ದ ಎಲ್ಲ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 100% ಫಲಿತಾಂಶವನ್ನು ದಾಖಲಿಸಿದೆ. ಅಷ್ಟೇ ಅಲ್ಲ, ಪರೀಕ್ಷೆ ಬರೆದ ಎಲ್ಲ ವಿದ್ಯಾರ್ಥಿಗಳು 85%ಕ್ಕೂ ಮಿಕ್ಕಿದ ಅಂಕ ಪಡೆಯುವ ಮೂಲಕ ಡಿಸ್ಟಿಂಕ್ಷನ್ನಲ್ಲಿ ಉತ್ತೀರ್ಣರಾಗಿದ್ದರು. ಉಡುಪಿ ಜಿಲ್ಲೆಯ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿರೋ ವಿಎಸ್ಎಸ್ ಸಿಬಿಎಸ್ಇ ಶಾಲೆಯಲ್ಲಿ ಈ ಬಾರಿ ಪ್ರವೇಶಾತಿಗೆ ಭಾರೀ ಬೇಡಿಕೆ ಕಂಡುಬಂದಿದೆ. ಇಂದು ನಮ್ಮ ನಿರೀಕ್ಷೆಗೂ ಮೀರಿ ವಿಎಸ್ಎಸ್ನ ವಸತಿ ಶಾಲೆಯ ಎಂಟ್ರಾನ್ಸ್ ಎಕ್ಸಾಮಿಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 3-3.5 ಸಾವಿರಕ್ಕಿಂತಲೂ ಅಧಿಕ ಮಕ್ಕಳು ಇವತ್ತು ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದಿದ್ದಾರೆ. ಇವತ್ತು ಎಲ್ಲ ಜಿಲ್ಲೆಗಳಿಂದ ಬಂದಿರುವ ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಹಾಗೂ ಎಲ್ಲ ಪೋಷಕ ಮಿತ್ರರಿಗೂ ಹಾಗೂ ಸಂಸ್ಥೆಗಳ ಎಲ್ಲ ಮಿತ್ರರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವ್ಯವಸ್ಥಿತವಾಗಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಪ್ರವೇಶಾತಿ ಪರೀಕ್ಷೆಯನ್ನು ನಾವು ಮುಂದಿನ ವರ್ಷದಲ್ಲಿ ಮಾಡಲಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪ್ರತಿ ವರ್ಷವೂ ಕೂಡ ಎಕ್ಸಾಮ್ ಮಾಡುವಾಗ ನೋಂದಣಿಗೆ ಅವಕಾಶವನ್ನು ಕೊಟ್ಟಿರ್ತೇವೆ. ಖಾಲಿ ಅವರು ನೋಂದಣಿ ಮಾಡಿಕೊಂಡು ನಮ್ಮ ಸಂಸ್ಥೆಗೆ ಬಂದರೆ ಮತ್ತು ಸಂಪೂರ್ಣ ಉಳಿದ ಎಲ್ಲ ವಸತಿ ಇರ್ಬೋದು, ಆಹಾರದ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ನೋಡ್ಕೊಳ್ತೇವೆ. ಸರ್, ಕಾಲ್ಸ್ಗಳು ನಮಗೆ ಈಗ 5,000-6 ಸಾವಿರ ಮೀರಿ ನಮಗೆ ಎನ್ಕ್ವೈರಿ ಕಾಲ್ಸ್ಗಳಿದೆ. ವಿಎಸ್ಎಸ್ ಸಿಬಿಎಸ್ಇ ಶಾಲೆಯಲ್ಲಿ ಈಗಾಗಲೇ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದು, ಗುಣಮಟ್ಟದ ಶಿಕ್ಷಣದಿಂದಾಗಿ ಉತ್ತರ ಕರ್ನಾಟಕ ಭಾಗದ ಪೋಷಕರು ಶಾಲೆಯಲ್ಲಿ ಮಕ್ಕಳಿಗೆ ಬೋಧನೆಗೆ ಅವಕಾಶ ಕಲ್ಪಿಸುವಂತೆ ಒತ್ತಡ ಹೇರ್ತಿದ್ದಾರೆ. ಇದೇ ಕಾರಣದಿಂದಲೇ ಈ ಬಾರಿ ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಕಲ್ಪಿಸಲಾಗ್ತಿದೆ. ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗಾಗಿ ಮುದ್ದೂರಿನ ವಿಎಸ್ಎಸ್ ಶಾಲೆಯಲ್ಲಿ ನಡೆದ ಪ್ರವೇಶ ಪರೀಕ್ಷೆಯಲ್ಲಿ 3,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಿದ್ದಾರೆ. ಎಲ್ಲ ಕಡೆ 99-100% ಮಾಡ್ತಾರಂದ್ರೆ ಇಲ್ಲಿ 100% ಮಕ್ಕಳನ್ನು ಡಿಸ್ಟಿಂಕ್ಷನ್ ಮಾಡಿದಾರೆ ಅಂತಕ್ಕಂಥ ಸುದ್ದಿ ಕೇಳಿ ನಮಗೆ ತುಂಬ ಖುಷಿ ಅನಿಸ್ತಿ. ಯಾಕಂದ್ರೆ ರಿಸಲ್ಟ್ ಬರೋದು ವೇರಿಯೇಷನ್ ನೋಡ್ತೀವಿ ನಾವು. 60%, 80%, 90%, 100% ಮಾಡ್ಬೋದು. ಆದರೆ ಪರೀಕ್ಷೆ ಬರೆದಂಥ ಎಲ್ಲ ಮಕ್ಕಳು 100% ರಿಸಲ್ಟ್ದೊಂದಿಗೆ ಡಿಸ್ಟಿಂಕ್ಷನ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ಸತ್ಯ ಕೇಳಿ ತುಂಬ ಖುಷಿ ಅನಿಸ್ತಿ. ನಮ್ಮಂಥ ಸಂಸ್ಥೆಯಿಂದ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಕೆಲವೊಂದು ಸ್ಕೂಲ್ಗಳಿಂದ ಬಂದು ಇಲ್ಲಿ ಕಳಿಸಿದ್ರೆ ನಮ್ಮ ಮಕ್ಕಳಿಗೆ ಇದರ ಸದುಪಯೋಗ ಆಗ್ತಕ್ಕಂಥ ಅನ್ನೋದು ಪಾಲಕರನ್ನ ಇದ್ರ ಮೂಲಕ ಸ್ಪಷ್ಟಪಡಿಸ್ಬೋದು. ನಾನು ಈ ರೀತಿ ಒಳ್ಳೆಯ ಸಂಸ್ಕೃತಿಯುತ ಶಿಕ್ಷಣವನ್ನು ನೋಡ್ತಾ ಇರೋದು ತುಂಬ ಖುಷಿ ಅನ್ನಿಸ್ತಾ ಇದೆ. ಈಗ ಏನಂತ ಮಕ್ಕಳಲ್ಲಿ ಸಂಸ್ಕಾರ ಅನ್ನೋದು ಕಡಿಮೆ ಆಗ್ತಾ ಇದೆ. ಆದರೆ ಇಲ್ಲಿ ಈ ಶಿಕ್ಷಣ ವ್ಯವಸ್ಥೆಯನ್ನು ನೋಡಿದಾಗ ಭಾಳ ಒಳ್ಳೆಯ ರೀತಿಯ ಸಂಸ್ಕಾರದೊಂದಿಗೆ ಶಿಕ್ಷಣವನ್ನು ನೋಡಿದಂತಾಯಿದೆ. ಇಂತಹ ಶಿಕ್ಷಣ ಈಗಿನ ಮಕ್ಕಳಿಗೆ ತುಂಬ ಅವಶ್ಯಕವಾಗಿದೆ.
ಮಕ್ಕಳನ್ನ ಮೊದಲು ಮೊಬೈಲಿಂದ ಬಿಡಿಸಿ ಇಂಥ ಸ್ಕೂಲ್ಗಳಿಗೆ ಕಳಿಸೋದ್ರಿಂದ ನಿಮ್ಮ ಮಕ್ಕಳ ಬೆಳಗ್ಗೆ ಮುಂದೆ ಉಜ್ವಲವಾಗಿರುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರವೇಶ ಪರೀಕ್ಷೆಗೆ ಆಗಮಿಸಿದ್ದ ವಿದ್ಯಾರ್ಥಿಗಳಿಗಾಗಿ ಉಚಿತ ಊಟ ವಸತಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ವಿಎಸ್ಎಸ್ ಶಾಲೆಯ ಆತಿಥ್ಯದ ಬಗ್ಗೆ ಉತ್ತರ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಮಕ್ಕಳು, ಪೋಷಕರು, ಶಿಕ್ಷಕರು ಕೂಡ ಶಾಲೆಯ ಗುಣಮಟ್ಟದ ಕುರಿತು ಶಹಬಾಸ್ಗಿರಿ ನೀಡಿದ್ದಾರೆ. ನಿನ್ನೆ ಸಾಯಂಕಾಲ ಬಂದ ತಕ್ಷಣ ನೋಡಿದ್ವಿ, ಅವರು ನಾವು ಅಷ್ಟೇ ಒಂದು 1000 ಹುಡುಗರು ಮಟ್ಟ ಬರ್ತಾರಂತ ತಿಳ್ಕೊಂಡಿದ್ವಿ. ಭಾಳಷ್ಟು ಹುಡುಗರು ಬಂದರೂ ಕೂಡ ಯಾರಿಗೂ ಊಟದ ತೊಂದರೆ ಆಗಲಿಲ್ಲ, ವಸತಿ ತೊಂದರೆ ಆಗಲಿಲ್ಲ, ಯಾವುದೇ ರೀತಿ ತೊಂದರೆ ಆಗದಂಗೆ ಎಲ್ಲ ನೀಟಾಗಿ ನಿಭಾಯಿಸಿದ್ದಾರೆ. ಮಕ್ಕಳಿಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಎಜುಕೇಷನ್, ಕ್ವಾಲಿಟಿ ಎಜುಕೇಷನ್ ಭಾಳ ಇಂಪಾರ್ಟೆಂಟ್. ಹೇಳಿದರು 100% ರಿಸಲ್ಟ್ ಅಂತ, ಡಿಸ್ಟಿಂಕ್ಷನ್ ಅದು 100% ಡಿಸ್ಟಿಂಕ್ಷನ್ ಆಗೋದು ಭಾಳ ರೇರ್. ಬರ್ತಾ ಇದ್ದಾಗೆ ಬಹಳಷ್ಟು ಆದರ ಆದಿತ್ಯದಿಂದ ನಮಗೆ ಸತ್ಕಾರವನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಕಾಳಜಿಯಿಂದ ನಾವೇನೇ ಮೆಸೇಜ್ ಹಾಕಿದ್ರು ಪ್ರತಿಯೊಂದು ಫೋನ್ ಕರೆಗೂ ಕೂಡ ಬಹಳಷ್ಟು ಸ್ಪಂದಿಸಿ ನಮಗೆ ಉತ್ತಮವಾಗಿರ್ತಕ್ಕಂಥ ಸಹಕಾರವನ್ನು ನೀಡಿ ನಮ್ಮ 64 ಮಕ್ಕಳನ್ನು ನಾವು ಕರ್ಕೊಂಡ್ಬಂದಿದ್ದೀವಿ ಇಲ್ಲಿಗೆ ಇವತ್ತಿಗೆ ಪರೀಕ್ಷೆಗೆ. ಬಹಳಷ್ಟು ಜನ ಆಯ್ಕೆಯಾಗಿ ನಾ ಈ ಸ್ಕೂಲಿಗೆ ಕಳಿಸ್ಬೇಕು ಅಂತಕ್ಕಂಥದ್ದು ಕಾತರದಿಂದ ನಾನು ಕಾಯ್ತಾ ಇದ್ದೀನಿ. ಸಿಬಿಎಸ್ಇ ಶಿಕ್ಷಣವನ್ನ ಕಬ್ಬಿಣದ ಕಡಲೆ ಅಂತಾರೆ. ಆದರೆ ವಿಎಸ್ಎಸ್ ಶಾಲೆಯ ಮಟ್ಟಿಗೆ ಆ ಮಾತು ಅನ್ವಯಿಸೋದಿಲ್ಲ. ಯಾಕೆಂದ್ರೆ ಶಾಲೆಯ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಮಕ್ಕಳಿಗೆ ವಿಶಿಷ್ಟ ಬೋಧನೆಯ ಮೂಲಕ ಸಿಬಿಎಸ್ಇ ಶಿಕ್ಷಣವನ್ನ ಸುಲಭಗೊಳಿಸಿದ್ದಾರೆ. ಸಂಸ್ಕಾರದ ಜೊತೆಗೆ ಮೌಲ್ಯಯುತ ಶಿಕ್ಷಣವನ್ನು ನೀಡುವ ಮೂಲಕ ಫಲಿತಾಂಶದಲ್ಲಿಯೂ ದಾಖಲೆ ಬರೆಯುತ್ತಿದ್ದಾರೆ. ಈ ಮೂಲಕ ಶಾಲೆ ಕರ್ನಾಟಕದ ಜನತೆಯ ಮನಗೆದ್ದಿದೆ. ಈ ವರ್ಷ ನಾವು ಎಕ್ಸಾಮ್ ಬರ್ಸಿವಿ, ಮಕ್ಕಳನ್ನ ಸೆಲೆಕ್ಷನ್ ಆಗಲಿ ಬಿಡಲಿ ಇಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಅನ್ನೋದು ಒಂದು ನಮಗೆ ಅನ್ನಿಸ್ತು. 100% ರಿಸಲ್ಟ್ ಕೊಡೋದಕ್ಕೆ ಅದಕ್ಕೆ ಶ್ರಮ ಇದೆ ಸರ್. ಹಾಗೆ ಬರಲ್ಲ ಅದು ರಿಸಲ್ಟು, ಅದು ಅಷ್ಟು ಶ್ರಮ ಹಾಕಿದ್ದಕ್ಕೆ ಬಂದಿರ್ತೈತಿ ಸರ್. ಭಾರತ ದೇಶವನ್ನು ಒಂದು ಅಭಿವೃದ್ಧಿಪಡಿಸಲಿಕ್ಕೆ ಮಕ್ಕಳನ್ನ ತಳಪಾಯ ದೇಶಕ್ಕೆ. ಆ ಒಂದು ದೃಷ್ಟಿಕೋನದಲ್ಲಿ ನೋಡಬೇಕಂದ್ರೆ ಎಲ್ಲ ಮಕ್ಕಳಿಗೆ ಶಿಕ್ಷಣನೇ ಮೂಲ. ಆಮೇಲೆ ಎಲ್ಲ ಶಿಕ್ಷಣ ಇದ್ದರೆ ಆಮೇಲೆ ಎಲ್ಲ ತಾವೇ ಬರ್ತಾವೆ. ವಿಎಸ್ಎಸ್ ಶಾಲೆಯಲ್ಲಿ ಅತ್ಯಧಿಕ ಅಂಕ ಪಡೆದ ಮಕ್ಕಳಿಗೆ ಮಾತ್ರವೇ ಪ್ರವೇಶಾತಿ ನೀಡ್ತಾ ಇಲ್ಲ, ಬದಲಾಗಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೂ ಕೂಡ ಪ್ರವೇಶಾತಿಯನ್ನು ನೀಡಲಾಗ್ತಿದೆ. ಮಾತ್ರವಲ್ಲ, ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಉತ್ತಮ ಬೋಧನೆಯ ಮೂಲಕ ಆ ಮಕ್ಕಳು ಕೂಡ 85%ಕ್ಕಿಂತಲೂ ಅಧಿಕ ಅಂಕ ಪಡೆಯುವಂತೆ ಮಾಡ್ತಾ ಇರುವ ಶಾಲೆಯ ಮುಖ್ಯಸ್ಥರಾದ ಪ್ರತಾಪ್ ಹೆಗಡೆ ಮಾರಾಳಿ ಹಾಗೂ ಆ ಶಾಲೆಯ ಶಿಕ್ಷಕರ ಸಾಧನೆ ಸುಲಭವೇನಲ್ಲ. ಟೀಚರ್ಸ್ದ ಎಫರ್ಟ್ ಇದ್ರೆ ಸಾಧ್ಯ ಇದೆ, ಬಟ್ ಅಂಥ ಟೀಚರ್ಸ್ ಇಲ್ಲೇ ಅದಾರ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಮಕ್ಕಳನ್ನ ಕರ್ಕೊಂಡ್ಬಂದೀವಿ. ಟೀಚರ್ಸ್ ಎಫರ್ಟ್ ಭಾಳ ಐತಿ ಇಲ್ಲಿ, ಅದು ನಮ್ಗೆ ಗೊತ್ತಾಗಿದೆ ಸರ್. ಆಗಿದ್ದರಿಂದ ನಮ್ಮ ಮಕ್ಕಳಿಗೂ ಅಂಥ ಅವಕಾಶ ಸಿಗಲಿ ಅಂತಂದು ನಾವು ಇಲ್ಲಿ ಕರ್ಕೊಂಡ್ಬಂದೀವಿ ಸರ್. ಪೇರೆಂಟ್ಸ್ಗೆ ಇದರ ಉಪಯೋಗ ತೊಗೊಳ್ರಿ, ಸದುಪಯೋಗ ತೊಗೊಳ್ರಿ. ತಮ್ಮ ಮಕ್ಕಳನ್ನು ಕೂಡ ಇಂಥ ಒಂದು ಪರೀಕ್ಷೆಗೆ ಕರ್ಕೊಂಡು ಬಂದು ಪ್ರತಿ ವರ್ಷ ನೀವು ಎಕ್ಸಾಮ್ಗೆ ಅಟೆಂಡ್ ಮಾಡಿಸಿ ನಿಮ್ಮ ಮಕ್ಕಳು ಕೂಡ ಮುಂದೆ ಒಂದು ಫ್ಯೂಚರ್ದೊಳಗೆ ಒಳ್ಳೆ ಎಜುಕೇಷನ್ ಸಿಗಲಿ ಅಂತ ನನ್ನ ಆರೈಕೆ. ನಮ್ಮ ಫ್ರೆಂಡ್ ಮಗ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ದಾಗ ಸ್ವಲ್ಪ ವೀಕ್ ಅದಾನ. ಇಲ್ಲೇನೋ ಈ ವಾತಾವರಣ ನೋಡಿದ ತಕ್ಷಣ ನಮ್ಮ ಮಗ ಇಂಪ್ರೂವ್ ಆಗ್ಬೋದನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಅದಕ್ಕಾಗಿ ನಾವು ಟೀಚರ್ಸ್ ಜೊತೆ ಮಾತಾಡಿದ್ವಿ. ನಂಬರು ತೊಗೊಂಡ್ರು ಅವ್ರ ನಂಬರ್ ನಾನು ತೊಗೊಂಡೇನಿ ರೀ. ನಾನು ನಮ್ಮ ಫ್ರೆಂಡ್ ಜೊತೆ ಮಾತಾಡಿ ಅಡ್ಮಿಷನ್ ನಾನು ಕೊಡಿಸ್ತೇನೆ, ಹಾಕ್ಬೇಕಂತ ಹೇಳಿ ಐತ್ರಿ. ಸ್ಕೂಲ್ ಬಗ್ಗೆ ಹೇಳ್ಬೇಕು, ನನ್ನ ಅನಿಸಿಕೆ ಪ್ರಕಾರ ಹೇಳ್ಬೇಕಂತ ಸ್ಕೂಲ್ ಚೆನ್ನಾಗಿದೆ ರೀ, ವಾತಾವರಣ ಚೆನ್ನಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಇರೋದು ಮೊದಲು ಕಟ್ಟಡ ಚೆನ್ನಾಗಿದೆ, ಹೊರಗಡೆ ವಾತಾವರಣ ಚೆನ್ನಾಗಿದೆ, ಮತ್ತು ಸ್ಟಾಪ್ ಅಂದ್ರೆ ತುಂಬ ಇರ್ಬೋದು ರೀ. ತುಂಬ ಚೆನ್ನಾಗಿದೆ ಒಟ್ಟು ಸ್ಕೂಲ್ ಚೆನ್ನಾಗಿದೆ. ಒಟ್ನಲ್ಲಿ ವಿಎಸ್ಎಸ್ ಕರಾವಳಿಯ ಹೆಮ್ಮೆ. ಉಡುಪಿ ಜಿಲ್ಲೆಯಲ್ಲಿಯೇ ನಂಬರ್ 1 ಶಿಕ್ಷಣ ಸಂಸ್ಥೆಯಾಗಿ ಬೆಳೆದು ನಿಂತಿದ್ದು 2027-28ನೇ ಸಾಲಿನಲ್ಲಿ ಪದವಿ ಪೂರ್ವ ಕಾಲೇಜನ್ನು ಕೂಡ ಆರಂಭಿಸುತ್ತಿರೋದು ಹೆಮ್ಮೆಯ ಸಂಗತಿ. ಇನ್ನಷ್ಟು ತಾಜಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್. ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.